ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 5:30 ಆಗೈತೆ ನೋಡಿ. ಇವಾಗ ಲಾಗ್ ಚಾಲು ಮಾಡಕತ್ತೀನಿ. ನೀನು ಅರ್ಧಂಬರ್ಧ ಜಂಪರ್ ಬ್ಲೌಸ್ ಕಟಿಂಗ್ ಮಾಡಿಟ್ಟಿನಿ, ಅದಿಷ್ಟು ಕಟಿಂಗ್ ಮುಗಿಸ್ಕೋತೀನಿ. ಮುಗಿಸ್ಕೊಂಡು ಅಂಗಳ ಕಸ ಗುಡಿಸ್ಬೇಕು, ರಂಗೋಲಿ ಹಾಕಬೇಕು. ಇವಾಗ ಎದ್ದೀನ್ರಿ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿಗೆ. ನಮ್ಮ ಊರಲ್ಲಿ ಇವತ್ತು ದೀಪಾವಳಿ ಹಬ್ಬ ಇಲ್ಲ. ಎಲ್ಲ ಕಡೆ ಇವತ್ತು ಮಾಡಕತ್ತಾರ, ನಾಳೆಗೂ ಮಾಡಕತ್ತಾರ. 2 ದಿನವೂ ದೀಪಾವಳಿ ಹಬ್ಬ ಶುಭಾಶಯಗಳು ಹೇಳ್ಬೇಕಂತ ಅಂದ್ಕೊಂಡಿನಿ. ಶ್ರಾವಣಿ ಬ್ಯಾಗೆಲ್ಲ ಇಲ್ಲೇ ಇಟ್ಟವಳಿ ಸ್ನೇಹಿತರೆ. ಬೀರಪ್ಪ ಮುತ್ತೆ ದರ್ಶನ ಮಾಡ್ಕೋರಿ ನೀವು ಕೂಡ. ಲೈಟ್ ಮಾತ್ರ ಮಸ್ತಾಗ ಮಿಂಚಾಕತ್ತ ನೋಡಿ. ನೀನು ಬಟ್ಟೆ ತಕ್ಕೊಂಡಿಲ್ಲ, ನೆಪ್ಪ ಇಲ್ಲ. ಶ್ರಾವಣಿ ತಕ್ಕೊಂಡಿಲ್ಲ, ನಾನು ತಕ್ಕೊಂಡಿಲ್ಲ. ಬಟ್ಟೆ ಎಲ್ಲ ಹಿಂದೆ ಉಳ್ಬಿಟ್ಟಾವ ಸ್ನೇಹಿತರೆ. ಮತ್ತು ಲೈಟನ್ನು ಅರ್ಧಂಬರ್ಧ ಹಚ್ಚವು, ಅರ್ಧಂಬರ್ಧ ಹಚ್ಚಿಲ್ಲ. ಇವಾಗ ಎಲ್ಲ ಮನೆಯನ್ನು ಕ್ಲೀನ್ ಮಾಡಬೇಕು. ಇವಾಗ ಎದ್ದು ಲಾಗ್ ಚಾಲು ಮಾಡೀನಿ. ಸಾಂಬಾರು ಐತೆ, ಕಾಸ್ಬೇಕು. ಬೆಳಗಿನ ಅಷ್ಟಕ್ಕೆ ಪಡ್ಡು ಮಾಡಿದ್ರೆ ಹತ್ತತ್ತು ಮಾಡೀನಿ. ಪಡ್ಡಿನ ಹಿಟ್ಟೈತೆ, ನೋಡ್ಬೇಕು ಏನೇನು ಮಾಡೋದಾಗುತ್ತೋ ಏನೇನು ಬಿಡೋದಾಗುತ್ತೋ ಗೊತ್ತಿಲ್ಲ. ಶ್ರಾವಣಕುಮಾರನ ಮಲ್ಕೊಂಡರೆ ಬ್ಲೌಸ್ ಕಟ್ ಮಾಡಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳಗೆ ಬಂದೆ. ಬಿಸಿಲೇ ಬಿದ್ದು ನೋಡಿ. ಎಷ್ಟು ಬೇಗ ಅವೆಲ್ಲ ಕಟ್ ಮಾಡಿ ಎತ್ತಿಟ್ಟೆ. ಇವತ್ತು 2 ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಮಾಡೀನಿ. ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ. ಮಾಡ್ತೀನಿ ರೀ. ಮಾಡಬೇಕು ಅನ್ಕೊಂಡ್ ಕೆಲಸ ಮಾಡೇ ಸಿದ್ಧ ಆಗಬೇಕು ಸ್ನೇಹಿತರೆ. ಬನ್ನಿ, ಇವೆಲ್ಲ ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತೆ. ಬಾಂಡೆನೂ ತಿಕ್ಕಿ ಅಲ್ಲಿದೆಲ್ಲ ಇಟ್ಬಿಟ್ಟು ನೋಡಿ. ಶ್ರಾವಣ ತಿಕ್ಕಿ ಕೊಟ್ಟೆ. ಇನ್ನೊಂದು ಪುಟ್ಟೈತ್ರಿ, ನಮ್ಮ ತಂಗಿ ಕೊಟ್ಟೀನಿ. ಹಿಂಗಾಗಿ ಬಾಂಡೆ ತಿಕ್ಕಿಡಕ್ಕೆ ಪುಟ್ಟಿಲ್ಲ. ಒಂದು ತಕ್ಕೆ ತೊಗೊಂಡು ಒಂದು ತೊಗೊಂಡು ಪಡ್ಡಿನಿಟ್ಟು ಕಡಿಯಾಕ ಬಿಟ್ಟು ನೋಡಿ. ಪಡ್ಡು ಮಾಡ್ಬೇಕಂತೇಳಿ. ಸಾಂಬಾರು ಐತೆ, ಸಂಜೆನ ಸಾಂಬಾರು ಹಾಕ್ಕೊಂಡು ತಿಂತಾರೆ. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ವಿಡಿಯೋ ಸ್ಕಿಪ್ ಮಾಡೋ ನೋಡಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಶ್ರಾವಣಕುಮಾರ್ದು ಜಾಕ ಮಾಡ್ಸೀನಿ. ಹಾಯ್ ಮಾಡ್ರಮ್ಮ. ಗುಡ್ ಮಾರ್ನಿಂಗ್ ಹಾಡು ರೆಡಿ ಮಸ್ತ್ ಅಡಿಗಾರ ಅಪ್ಪಾಜಿ. ಶ್ರಾವಣಿ ಇವತ್ತು ಎಲ್ಲಿಗೆ? ಯಾವ ಊರಿಗೆ? ಕೊಡ್ತೀನಿ ಸಲಿಗೆ ಚಟಪಟ ಹೋಗ್ತೀನಿ. ಮತ್ತೆ ಖಾರ ಜಿಲೇಬಿ ಜುಮ್ ಜುಮ್ ಖಾರ ಉಪ್ಪಿಕಾಯಿ ಹಿಟ್ಟಕ್ಕಿನ ನೋಡುವ ಕೊಡ್ತೀನಿ ಹೇಳಿ ಅಪ್ಪ. ಅಂಚರ ಕಾಯಿಲಿ ಕಸಿ ತಿಂತೀನಿ ಹೊಟ್ಟೆಸ್ತು. ಏಯ್ ಶ್ರಾವಣ, ನಿಮ್ಮ ಮನ್ಯಾಗೂ ಮಕ್ಳು ಈ ಥರ ಜಗಳ ಮಾಡ್ತಾರೆ ಸ್ನೇಹಿತರೆ? ಹೇಳ್ರಿ, ಸಿಕ್ಕಾಪಟ್ಟೆ ಜಗಳ ನೋಡಿ. ನೋಡಿ ಸ್ನೇಹಿತರೆ, ಪಡ್ಡು ಮಾಡಾಕತ್ಯ ಅವ್ರು ಬರೇ ಜಗಳ ನೋಡಿ. ಯಾಕೋ ವಿಡಿಯೋ ಕರೆಕ್ಟಾಗಿ ವಿಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಕೆಲಸ ಬಟ್ ಬರ್ತಾರೆ, ಕಿತ್ತಾಡ್ತಾರೆ, ಹೋದಷ್ಟು ಅಂತಾರೆ. ಪಾನಿಪುರಿ ಸೀರೆ ಭಾಳ ಕೇಳಾಕತ್ತಾರ. ಅವು ಎಂಥ ಇರ್ತಾನೂ ಗೊತ್ತಿಲ್ಲ. ಅವು ಈಗ ಮಾರೀನಿ ನಾನು ತಂದು ಮಾರಿದ್ದು ಒಳಗೆ ಮಾರಲ್ಲ. ಏನು ಮಾಡೋದು ನೋಡಿ. ಶ್ರಾವಣಿ ನಿಂತಾವಡಿ. ಸರಿ ಅಮ್ಮ, ಹಿಂದಿ ಸರಿ ಹಾಕಿ ಕೊಡ್ತೀವಿ ಮಾಡಿ ನೋಡಿ ಸ್ನೇಹಿತರೆ. ಪಡ್ಡು ಒಳಗೆ ಹಾಕಿದೆ. ನೀನು ದೋಸೆ ಮಾಡಿದೆ, ಪಡ್ಡು ಮಾಡೀನಿ ನೋಡಿ ಸ್ನೇಹಿತರೆ. ಶ್ರಾವಣಿ ಕೋರ್ ಕೊಂಟವಡಿ. ಯಾಕೆ ಕೊಂಟ್ಯಾವ ಕೋರ್ಕ? ಜ್ಯೂಸ್ ಹಾಕತೈತೆ. ಸೀರೆಗಳದಾರಿ ಇವತ್ತು ಅಲ್ಲಿ ಹಬ್ಬ ಇವತ್ತು ಅಂತ್ರಿ. ನಮ್ಮ ಊರ ನಾಯಿ ನೋಡಿ ಮಂಗಳವಾರ, ಇವತ್ತು ಸೋಮವಾರ. ಅಲ್ಲಿ ಹಬ್ಬ ಇವತ್ತು ಮಾಡ್ತಾರೆ ಸ್ನೇಹಿತರೆ. ಹಿಂಗಾಗಿ ಶ್ರಾವಣಿ ಹೊಂಟಾಳ. ಶ್ರಾವಣಕುಮಾರ್ ನಾನು ಹೋಗ್ತೀನಿ ಅಂದ. ಒಜ್ಜಾಗುತ್ತೆ ತಮ್ಮ ತಳಗಿಡು. 4 ಸೀರೆ ಇದಾವ್ರಿ. 4 ಸೀರೆ ಅಲ್ಲಿ ಹೇಳಿದ್ರು. ಹಿಂಗಾಗಿ ಕಸಾಕತ್ತೀವಿ ಸ್ನೇಹಿತರೆ. ನನಗೆ ಜೀವ ಹಾಕತ್ತೈತೆ ನಮ್ಮ ಶ್ರಾವಣಿ ಊರು. ನಮ್ಗೆ ಶ್ರಾವಣಿ ಬಿಟ್ಟು ಇರೋಕೆ ಆಗಲ್ಲ ರೀ. ನಿನಗೆ ಅವತ್ತು ಯಾಕೆ ಹೊಂಟಿ ಊರಿಗೆ ಹೋಗ್ಬ ಬಿಡು. ಹೆಂಗೆ ಹೋಗ್ತಿ ಊರಿಗೆ? ಅಲ್ಲಿ ಮುಜಾರ ದಡಂ ಬರ್ತಾಳ, ಇಳಿದಕ್ಕೆ ಅಲ್ಲಿ ಬಂತಿರ್ತಾಳ, ಇಳಿದು ಹೋಗ್ಬಿಡ್ರೆ. ಹುಷಾರು ಬಸ್ ಬರ್ತವು. 11 ಗಂಟೆ ಆಗೈತ್ರಿ. 11ಕ್ಕೆ ಬಸ್ಸು. ನಾ ಬರಲಿ ಅಂತ ಕಸಾಕ ಬರ್ತೀನಿ ತಡಿ. ಬರ್ರಿ ಸ್ನೇಹಿತರೆ, ನೋಡಿ ಕಳಿಸಿ ಬರ್ತೀನಿ. ಎಲ್ಲರೂ ನಾವು ಊರಿಗೆ ಹೋಗ್ಬೇಕಂದ್ರೆ ಎಲ್ಲ ಚೆನ್ನಾಗಿದೆ, ಆರಾಮಿರಿ. ದೀಪಾವಳಿ ಆಚರಿಸ್ರಿ.
ದೀಪಾವಳಿ ಆರ್ಥಿಕ ಶುಭಾಶಯಗಳು. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾಳೆ ಬಂದು ಮತ್ತೆ ಇಲ್ಲಿ ದೀಪಾವಳಿ ಆಚರಿಸ್ತೀವಿ ನಾವು. ಇವತ್ತು ಅಲ್ಲಿ ಆಚರಿಸ್ತಾ ತಿಳ್ಕೊಳ್ಳೋರಾಗ ನಾಳೆ ಇಲ್ಲೈತಿ ಇಲ್ಲಿ ಆಚರಿಸೋದಕ್ಕೆ ಅವ್ರ ಖುಷಿ ಹಚ್ಚೋಡಿ ಅಕ್ಕಿನ ಒಂದು ಡ್ರೆಸ್ ತೊಗೊಂಡು ಆ ದೀಪಾವಳಿ ಹಬ್ಬಕ್ಕೆ ಆಚರ್ಸಕ್ಕೆ ಹೋಗಿ ಕಳಿಸಿ ಬರ್ತೀನಿ. ತಳಗಳು ನಾ ಬರ್ತೀನಿ ಇಳು ತಳಗಳು ಬರ್ತೀನಿ ಇಳು ಅಮ್ಮ ಬರ್ತೀನಿ ಇಳು ಹೋಗುನು ಟೈಮ್ ಹನ್ನೊಂದಾಗೆ ಕಳಿಸಿ ಬರೋಂಬರಿ ಅಕ್ಕಿನ ಹೋಗಿ. ಶ್ರಾವಣಿ ಗಂಡ ಮನೆಗೆ ಹೊಂಟಾಳ ನೋಡ್ರಿ. ಗಂಡ ಮನೆಗೆ ಯಾಕೆ ಕಳಿಸ್ಬಿಡ್ತೀವಿ ಸ್ನೇಹಿತರೆ ಶ್ರಾವಣಿನ. ಆಮ ಒಂದು ಹನ್ನೊಂದಾಗೈತೆ ನಡಿ. ಆಮ ಗಂಡ ಮನೆಗೆ ಕಳಿಸ್ಬಿಡ್ತೀನಿ ದೇವ ಇನ್ನ ಸಾಲಿ ಕಳೆಯೆಲ್ಲ ಬಿಡೋದಿನ. ಕೋರ್ ಗಂಡ ಮನೆ ಅದು ಇದು ತವ್ರ ಮನೆ ಬೇಕಾದ್ರೆ ಕೇಳು ಸ್ನೇಹ ಆಂಟಿಯಾರ ಕೇಳಿಲಿ ಇಲ್ಲಿ ಕೇಳ ಆಂಟಿಯಾರ ಕೊಳೋರ ಗಂಡ ಮನೆ ಅಂತ ಕೇಳಿ ಅವ್ರು ಕಮೆಂಟ್ ಮಾಡ್ತಾರೆ. ಮತ್ತು ನಿಂಗೆ ಗಂಡ ಮನಿನೇ ಬೇಕಾದ್ರೆ ಗಂಡ ಮನೆ ಅಂತ ಅಂತಾರ. ಇದು ಹಳ್ಳಿಗೇರಿ ತೋರ್ ಮನೆ ಕೋಳೂರು ಗಂಡ ಮನೆ. ಗಂಡ ಮನೆಗೆ ಹೋಗ್ತ್ಯಾ ಮತ್ತೆ ಯಾಕೆ ಹೊಂಟಿಬಿಡು ಈ ಕ್ಯಾನ್ಸಲ್ ಕ್ಯಾನ್ಸಲ್ ಅಂದ್ರೆ ಹೋಗು ನಾ ಬರ್ತೀನಿ ತಡಿ ಬರ್ರಿ ಸ್ನೇಹಿತರೆ ಕಳಿಸಿ ಬರ್ತೀನಿ. ಸ್ನೇಹಿತರೆ ಶ್ರಾವಣಿ ಕಳಿಸಿ ಬಂದು ಬಟ್ಟೆ ಬಾಂಡೆ ಮಾಡಿದ ಎಲ್ಲ ಕೆಲಸ ಮುಗೀತು. ಇವಾಗ ಮುಂದಿನೆಲ್ಲ ಕ್ಲೀನಾಗೈತೆ ನೋಡಿ ಮನೆಯೆಲ್ಲ ಕ್ಲೀನಾಗೈತೆ. ಟೈಮು 1 ಗಂಟೆ ಹಾಕಿ ಇಷ್ಟು ಬಾಂಡೆ ಅದು ತಿಕ್ಕಿದೆ. ಮುಂಜಾನೆ ಪಡ್ ಮಾಡಿದ್ದೆಲ್ಲ ಅನ್ನಕ. ಶ್ರವಣ ಏನು ಮಾಡಾಕತ್ತೀವೋ ಹಾಂ ಎಲ್ಲಿದೆ ನೋಡ್ರಿ ಏನು ಮಾಡಾಕತ್ತಿ ಮತ್ತು ಇಲ್ಲೇ ಹಾಕೋತಿ ಹಾಂ ಒಂದು ದೀಪ ಹಸೋಣ. ದೀಪ ನೀವು ಊದಿನ ಅದನ್ನ ನೋಡಿ ಶ್ರವಣ ಹಸೋಣ. ನಿನ್ನೆ ಎಷ್ಟು ಬಟ್ಟೆ ಮಡಚಬೇಕು ಈ ಸಂಜೆಕ ಮಡ್ಸೋದು. ಇವಾಗ ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೊತೀನಿ ಸ್ನೇಹಿತರೆ ನಂದೇ ನೋಡಿ. ಇದು ನಾಳೆಗೆ ಹಬ್ಬ ಕೊಟ್ಕೊಂಡ್ರೆ ಅದನ್ನು ಸ್ಟಿಚ್ ಮಾಡ್ಕೊಳಕತ್ತೀನಿ. ಹಾಂ ಅಂಗಡಿ ಕುರ್ಕುರ್ ತರಕೋನ ಚಿಂಗಮ್ ತಿನ್ನಬಾರ್ದು ನೋಡಿ ಸ್ನೇಹಿತರೆ. ಅರ್ಧ ಬ್ಲೌಸು ಸ್ಟಿಚಿಂಗ್ ಮುಗಿಸೀನಿ, ಇನ್ನೂ ಅರ್ಧ ಮುಗಿಸ್ಬೇಕು. ಇನ್ನು ಗಾಜಿ ಪಟ್ಟಿ ಗುಂಡಿ ಪಟ್ಟಿ ಮತ್ತು ತೋಳು ಹಚ್ಬೇಕು. ಶ್ರವಣೊಂದು ಬಿಸಿಲಾಗ ಎಲ್ಲಿ ಆಡ್ತಾನೋ ಎಲ್ಲಿಲ್ಲೋ. ಶ್ರಾವಣಿದೊಂದು ಏನು ಎಡವಟ್ಟಾಗಿತ್ತು ಸ್ನೇಹಿತರೆ. ಶ್ರಾವಣಿ ಮುದ್ದೆ ಒಳಗೆ ಹೋಗ್ಯಾಡ್ರಿ ಇಲ್ಲಿಂತ ನಮ್ಮ ಊರ್ಲಿಂತ ಮುದ್ದೆ ಒಳಗೆ ಹೋಗ್ಯಾಳ. ಮುದ್ದೆ ಒಳಗೆ ಹೋಗಿ ಬಸ್ ಇಳ್ಯಾಣ ನಮ್ಮ ಅಕ್ಕ ಬರ್ತೀನಿ ಅಂತ ಇಲ್ಲು. ಅಕ್ಕ ಬರಾಕತ್ತಾಳ್ರಿ ಕೋಳೂರ್ಲಿಂತ. ಗಾಡಿ ಪಂಚರ್ ಆಗಿಬಿಟ್ಟೈತೆ. ಆ ಅಕ್ಕ ಅಲ್ಲೇ ಗಪ್ ಆಗ್ಯಾಳ, ಶ್ರಾವಣಿ ಇಲ್ಲೇ ಗಪ್ ಹೋಗ್ಬಿಟ್ಟಾಡ್ರಿ. ಹೋಗಿ ಶ್ರಾವಣಿ ಸೀದಾ ಮತ್ತು ಎಲ್ಲೋ ಕೋರ್ ಬಸ್ ಹತ್ತಿ ಕೋರ್ಕ್ ಹೋಗ್ಯಾವ್ರಿ. ಬಸ್ ಗೊತ್ತಾಗೈತೆ ಆಕಿಗೆ ಹತ್ತಿ ಹೋಗಿ ಫೋನ್ ಹಚ್ಚಾಳಲ್ಲೇ. ಅಕ್ಕ ಮಾತ್ರ ಈ ಮುದ್ದೆ ಒಳಗೆ ಬಂದು ಊರಿಗೆ ಹೊಂಟಾಳ್ರಿ. ಬಾ ಅಕ್ಕ ಬಂದು ಈ ಊರಿಗೆ ಹೊಂಟಾಳ ಸ್ನೇಹಿತರೆ. ತಮ್ಮೆಲ್ಲ ನಾನು ಬಿಸಿಲಾಗ ಎಲ್ಲಿ ಬಿಸಿಲಾಗ ಏನು ಆಡ್ತಾನೆ ಇಲ್ಲಿ ಮಲ್ಕೋರಪ್ಪ ಅಂತ ಚಾಪಿ ಹಾಸ್ಯನ್ರಿ ಮಕ್ಕೊಳಕ್ತಾ ಇಲ್ಲ ನೋಡಿ ಶ್ರಾವಣ. ಈಗ ಶ್ರಾವಣಿ ಹೋಗ್ಯಾ ಅಂದರೆ 12:15 ಹೋಗ್ಲ ಅಂತ ಊರಿಗೆ. ಇಲ್ಲಿ 11 ಗಂಟೆ ಆಗೈತೆ ಬಿಡಾಗ 12:15 1.5 ತಾಸು ಹೋಗ್ಯಾಡ್ರಿ. ನಾ ಅಕ್ಕ ಫೋನ್ ಹಚ್ಚಿದೆ ಹಿಂಗಾಗೈತಿ ಬಸ್ ಹುಡಿ ಯಾಕಡೆ ಹೋಗುತ್ತೋ ಯಾಕಡಿಲ್ಲ ಅಂತ ಅಕ್ಕ ಅನ್ನಕತ್ತಿದ್ಲು. ಆದರೆ ಹೆಂಗಾರ ಹೋಗಿ ಮುಟ್ಟಾಷ್ಟ ಅಂತ ಟೈಮ್ ನೋಡಿ 1:15 ಆಗೈತೆ ನೋಡಿ ಟೈಮ್. ಈಗ ಬರೀ ಶ್ರಾವಣ ಏನು ಮಾಡಾಕತ್ತ ನೋಡಿ ಬರೀ ಶ್ರಾವಣೊಂದು ಬಿಸಿಲಾಗ. ಶ್ರಾವಣ ಶ್ರವಣ ಬಿಸಿಲಾಗ ರೊಟ್ಟಿ ಢಮ್ ಅಜೈತೆ ನೋಡು. ಸಜ್ಜಿ ರೊಟ್ಟಿ ಡಬ್ 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 ಅಜೈತಿ ಅನ್ಬೇಕು. ಬಂದೆ ಆಯ್ತು ಸಾನಿ ಇಬ್ಬರು ಬಂದಿರಿ ಸ್ನೇಹಿತರೆ. ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮುಗೀತು. ಹಳ್ಳಿನ ಲೇಸ್ ಹಚ್ಚಿ ಸಿಂಪಲ್ಲಾಗಿ ಬ್ಲೌಸ್ ಸ್ಟಿಚಿಂಗ್ ಮುಗಿಸಿ ನೋಡಿ. ಶ್ರವಣ ಮಲ್ಕೊಂಬಿಟ್ಟು ನೋಡಿ. ಇದೊಂದು ಹಾಫ್ ಹೊಲ್ದೀನಿ ರೀ ನಾನು. ಇನ್ನೂ ಒಂದು ಫುಲ್ ತೊಳೈತೆ ಹೊಲಿಬೇಕು ನಂದೇ ನೋಡಿದ್ದು. ದೀಪಾವಳಿ ಹಬ್ಬಕ್ಕೆ ಕುಟ್ಕೊಂಡ್ರಂತ ಜಂಪರ್ ಹೊಲ್ದಿ ನೋಡಿರಿ. ಈ ಥರ ಆಗೈತೆ ನೋಡಿ. ಫೈನಲಾಗಿ ಸಿಂಪಲ್ಲಾಗಿ ಹೊಲ್ದಿ ನೋಡಿ ಸ್ನೇಹಿತರೆ. ಹಳ್ಳಿನ ಲೇಸ್ ಹಚ್ಚಿ ಮುಂದೇನು ಹಚ್ಚಿಲ್ಲ. ಮಸ್ತಾಗೈತೆ. ಹೆಂಗೆ ದೀಪ ಚೆಂದಾಗೈತೆ. ಇನ್ನೊಂದು ಹೊಲಿಬೇಕು ನಂದು. ನಾನು ಮನೆ ಒಪ್ಲಿಂಗ್ ಒಂದೈತೆ ನೀನು ಹೊಲಿತ್ನ. ನೀನು ಚಾರ್ಜ ಮಾಡ್ಸೋ ನೀನು ಚಾರ್ಜ್ ಆಗಿ ಹೊಲಿತೀನಿ. ಹೊಸಾರಿ ಬಿಟ್ಕೊಂಡಲ್ಲ ಜಂಪರ್ ಹುಟ್ಟಿನು
ಜಂಪರ್ ಏನು ಅವೆಲ್ಲ ಸೀರೆ ಅದ್ರೊಂದೆಲ್ಲ ಮತ್ತೆ ಜಂಪರ್ ಇದ್ದೇ ಉಟ್ಕೊಂಡಿರ್ತೀವಿ. ಇದೊಂದು ಟಿಚ್ ಮಾಡಿಬಿಡ್ತೀನಿ ಸ್ನೇಹಿತರ. ಟೈಮ್ 3 ಗಂಟೆ ಆಗೈತೆ ರೀ. ಈಗ 3 ಆಗೈತೆ. 4:45 ಅಂದ್ರೆ ಒಂದು ಟಿಚಿಂಗ್ ಮುಗಿಸ್ಕೊಂಡ್ಬಿಡ್ತೀನಿ. ಮತ್ತು ಕೆಲಸ ಮಾಡ್ಕೊಳಕ್ಕೆ ಬರ್ತಾ ಉಕ್ಸ್ ಹಚ್ಕೋಬೇಕು. ಇದು ನಡಿಸಿದೆ ನೋಡಿ. ಇದು ನಂದೇ ರೀ. ಗಾಬ್ರ ನೋಡಕತ್ತಾರ ಅವ್ರು ಯಾರು ಮುಂದಿರಕತ್ತ ಇಲ್ಲ. ನಿಮಗೆ ಗೊತ್ತಾಗಲ್ಲ ಆತಮ್ಮ. ನಾ ಮಾತಾಡೋದು ಗೊತ್ತಾಯ್ತಿಲ್ಲ. ವಿಡಿಯೋದು ಯೂಟ್ಯೂಬ್ ವಿಡಿಯೋ. ಬನ್ನಿ ಸ್ನೇಹಿತರೆ. ಎಬಸ್ಬೇಡ ವೈಷ್ಣಕ್ಕ. ಯಾಕೆ ನಾಳೆಗೆ ನೋಡಿ ಸ್ನೇಹಿತರೆ, ಇಷ್ಟು ಟಿಚಿಂಗ್ ಮುಗಿಸೀನಿ. ಗೋಟ್ ಕಟ್ಟೀನಿ ರೀ, ನೀಲಿ ಗೋಟ್. ಇವು ಒಂದಿಷ್ಟು ಮುಗಿಸ್ಕೊಂಡೀನಿ. ಕ್ರಾಸ್ ಪಟ್ಟಿನೇ ಕಟ್ ಮಾಡ್ಕೊಂಡಿಲ್ಲ ನೋಡಿರಿ. ನಮ್ಮ ಅತ್ತೆ ಬಂದಾಳ ಮಾತಾಡಕತ್ತಾಳ್ರಿ. ನಾನು ವಿಡಿಯೋ ಕಂಟಿನ್ಯೂ ಮಾಡಿದೆ. ಕ್ರಾಸ್ ಪಟ್ಟಿನೇ ಕಟ್ ಮಾಡ್ಕೊಂಡಿಲ್ಲ. ಇದೊಂದು ಉತ್ತೊಟ್ಟಿ ಸ್ನೇಹಿತರೆ. ಇದೊಂದು ಉತ್ತೋರ್ಲಕ್ಕ ಅಂತೇಳಿ ಇದೊಂದು ಟಿಚಿಂಗ್ ಮಾಡ್ಕೊಂಡೆ. 2 ಬ್ಲೌಸ್ ಟಿಚಿಂಗ್ ಮುಗಿದು ನೋಡಿ. ಅನ್ನುವ ಏನತ್ತಿ ಹೇಳು. ಹೇಳು ಯಾಕತ್ತಿದ್ದಲ್ಲ. ಬಿಸಿಲು ಭಾಳ ಐತಲ್ಲ ಅತ್ತಿ. ನಮ್ಮ ಸಲ ಒಳಗೆ ಮುಕ್ಕೊಂಡು ನೋಡಿರಿ. ಅಲ್ಲ ನಮ್ಮ ಕೋರವು ನಾಳೆಗೆ ಇವತ್ತ ಕೋರ ನಮ್ಮ ಶ್ರಾವಣಿ ಹೋಗ್ಯಾಲ ಕೋರ್ಕ ಅಮಾಸಿ ಇವತ್ತ ಅಲ್ಲಿನೂ ನಮ್ಮ ಊರಾಗ ನಾಳೆ. ಹಾಂ ಕ್ವಾಣೂರಿಗೆ ಗೋಲಿಲ್ಲವ ನೋಡಿದ್ರೆ ಹತ್ತು ಮುಂದೆ ಅಮಾಸಿ ಹಾಸಿಗೆ ಎಲ್ಲರೂ ಇವತ್ತು ಹೋದಕ್ಕಿರೋ ನಾವು. ನೋಡಿ ಸ್ನೇಹಿತರೆ, ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡೆ. ಇದು ನಂದೇ ನೋಡಿ. ಇದು ನಂದ ಕೂಡ. ಯಾಕಂದರೆ 2 ಬ್ಲೌಸ್ ಸ್ಟಿಚ್ ಮಾಡ್ಕೊಂಡೆ. ಒಂದು ಮನೆ ಒಪ್ಲಿಂಗ್ ಐತ್ರಿ ಶುಕ್ರವಾರ ನಮ್ಮ ಅಂಟಿಯರ್ದು. ಅಲ್ಲಿಗೆ ಒಂದಾಗುತ್ತೆ. ಒಂದು ದೀಪಾವಳಿ ಹಬ್ಬಕ್ಕೆ ಅಂತ ಮಾಡ್ಕೊಂಡೆ. ಇದು ವಾಸರೆ ದೀಪಾವಳಿ ಲಕ್ಷ್ಮಿ ಮಾಡಿ ಸೀರೆ ನೋಡಿ. ನಮ್ಮ ಅವ್ವ ತವ್ರ ಮನೆಯಲ್ಲಿ ಲಕ್ಷ್ಮಿ ಮಾಡಿದ್ರಲ್ಲ ಆ ಸೀರೆ ಬ್ಲೌಸ್ ರೀ. ಏನಿಲ್ಲ, ಸಿಂಪಲ್ಲಾಗಿ ಗೋಟ್ ಕಟ್ಕೊಂಡು ಸಿಂಪಲ್ಲಾಗಿ ಕಸಿ ಹಚ್ಕೊಂಡು ನೋಡಿ. ಅಲ್ಲೊಂದು ಹೊಲ್ದೀನಿ. ಅದು ಶ್ರೀಶೈಲಕ್ಕೆ ಹೋಗಿ ಬಂದೆಲ್ಲ ಆ ಸೀರೆ ಬ್ಲೌಸ್ ನೋಡಿ. ಹೊಲ್ಕೊಂಡೇ ಇಲ್ಲ, ಇನ್ನೂ 2 ಅದಾವ ರೀ. ನಾ ಒಂದು ಅಕ್ಕ ನಾಗರಮಶ ಕೊಡ್ಸಿದ್ದೊಂದು ಬ್ಲೌಜಿಂದ ಐತಿ. 2 ಸ್ಟಿಚಿಂಗ್ ಮುಗಿಸ್ಕೊಂಡೇನಿ ರೀ. ಇದು ಶ್ರೀಶೈಲಕ್ಕೆ ಹೋಗಿ ಬಂದೆಲ್ಲ ಆ ಸೀರೆ ನೋಡಿ. ಮಸ್ತ್ ಮೆತ್ತಗೈತಿ ಅಂತ. ಇದು ಕೂಡ ನಾಳೆಗೆ ಉಟ್ಕೋಬೇಕಂತ ಮಾಡೀನಿ ರೀ. ನಾಳೆಗೆ ಹಬ್ಬ ಮಾಡ್ತೀನಿ ನಮ್ಮ ಕಡೆ. ಇವತ್ತು ಹಬ್ಬ ಮಾಡಲ್ಲ. ಇವತ್ತು ಯಾಕೆ ಹಬ್ಬ ಮಾಡಲ್ಲ ಅಂದ್ರೆ ಇವತ್ತು ಈ ಕಡೆ ನಾಳೆ ಪಾಡ್ಯ ಸಿಗಲ್ಲ ಅಂತೇಳಿ ಮಂಗಳವಾರ ಮಾಡಾಕತ್ತಾಳೆ ರೀ. ಗೊತ್ತಿಲ್ಲ ಸ್ನೇಹಿತರೆ. ಒಟ್ಟು ಇಲ್ಲಿ ಮಾತ್ರ ಇವತ್ತು ಹಬ್ಬ ಮಾಡಲ್ಲ. ಹಳ್ಳಿಗೆರೆ ಮಾತ್ರ ಇಲ್ಲಿ ಮಾಡಲ್ಲ. ಟೈಮ್ ಮಾತ್ರ 5 ಗಂಟೆ ಆಗೈತೆ. ಶ್ರಾವಣಿನ ಊರಿಗೆ ಅಂತೇಳಿ ಮಸ್ತ್ ಆಗ್ಯಾವ ರೀ ಬ್ಲೌಸು. 2 ಚಂದ ನೀಟಾಗ್ಯಾವ. ಇನ್ನೂ ಹೊಲಿಬೇಕು. ದನಿ ಮಾತ್ರ ಫುಲ್ ಚೇಂಜ್ ಆಗೈತೆ. ಕೆಲಸ ಭಾಳ ಆಗ್ಯದ ಸ್ನೇಹಿತರೆ. ಈ ಸಲ ಏನು ಬಟ್ಟೆ ವ್ಯಾಪಾರ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ. ಇಲ್ಲ ಗಂಟು ತಲೆ ಮ್ಯಾಗ ಕುಂದ್ರಂಗೆ ಕಾಣೋ ಸ್ನೇಹಿತರೆ. ಬಿಟ್ಟು ಹಬ್ಬ ಆಗೋಣ ಒಂದು ನಿರ್ಧಾರಕ್ಕೆ ಬರ್ತೀನಿ ರೀ. ಹಬ್ಬಾಗಿಂದ ಏನು ಎಲ್ಲ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ವಿಡಿಯೋ ನೋಡ್ತೀರಿ. ವಿಡಿಯೋನೂ ಓಡ್ತಾ ಇಲ್ಲ. ಮನಸ್ಸಿಗೆ ತುಂಬ ಬೇಜಾರಾಗೈತೆ ನೋಡಿ ಸ್ನೇಹಿತರೆ. ಆದರೂ ಬೇಜಾರಾದರೂ ಹಬ್ಬ ಮಾತ್ರ ಮಾಡಲೇಬೇಕಲ್ಲ. ಇರಲಿ, ಎಷ್ಟು ಕಾಡ್ತೈತೆ ಎಷ್ಟು ಕಾಡ್ತಾನೆ ದೇವ್ರು ಕಾಳಿ. ರಾಯರು ಕುಂದಿಸ್ಬಿಟ್ಟೀನಿ ರೀ ಅಲ್ಲೇ. ಕಾಡಿ ಅವರು ಮಾಡ್ತಾನೆ. ಕಂಡಪಟ್ಟಿ ಅಮೌಂಟಿನ ಸೀರೆಗಳು ಹಾಕೀನಿ. ಏನು ಒಂದಿಷ್ಟು ಖರ್ಚಾಗಿಲ್ಲ. ಹಬ್ಬ ಅಲ್ಲ ಏನೋ ನಾಳೆ ಹಬ್ಬ ಆಗಿಂದ ಖರ್ಚು ಆಗ್ತವೆ ಮಾಡ್ತಾವೆ ಗೊತ್ತಿಲ್ಲ ಸ್ನೇಹಿತರೆ. ವ್ಯಾಪಾರನೇ ಇಲ್ಲ. ಅದಕ್ಕೆ ಹಬ್ಬ ಏನು ಬರೋ ಜೀವನದಾಗ ಇರೋದು ಒಂದು ವರ್ಷಕ್ಕೊಮ್ಮೆ ಹಬ್ಬ ಮಾಡೋದು ನೋಡಿ. ಇರೋದೊಂದು ಜೀವನ ತಿಂದು ಉಂಡು ಸಾಯ್ಬೇಕು ಸ್ನೇಹಿತರೆ. ಪಿಡಿಗಿಲೆ ಸಾಯಿ ಚಲೋ ಅಲ್ಲ. ಕೊಟ್ಟಿರ್ತಾನೆ ದೇವ್ರು. ಎಲ್ಲ ಕೊಟ್ಟು ನೋಡ್ತಾನೆ, ಇಟ್ಟು ನೋಡ್ತಾನೆ, ಕಳೆದು ನೋಡ್ತಾನೆ. ಒಮ್ಮೆ ಕೊಡ್ತಾನೆ ರೀ, ಒಮ್ಮೆ ಕಿತ್ಕೋತಾನೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕುಂದ್ರು ಸೀನೇ ಇಲ್ಲ ನಮ್ಮದು. ಆರಾಮಾಗಿ ದುಡಿತಾ ಇರಬೇಕು, ತಿಂತಾ ಇರಬೇಕು, ಅಷ್ಟೇ ಜೀವನ. ಬನ್ನಿ ಇದಿಷ್ಟು ಎಲ್ಲ ಕ್ಲೀನ್ ಮಾಡ್ತೀನಿ. ಕಜ್ಜಿ ಗುಂಡಿ ಮಾಡೋದು ಶ್ರಾವಣಾಗ ಊಟ ಮಾಡ್ತೀನಿ ಅಂದ. ಏನರ ಅವಾಗ ಊಟಕ್ಕೆ ಮಾಡಿಕೊಡ್ತೀನಿ. ಮುಂಜಾನೆ ಪಡ್ಡು ಮಾಡಿ ಬಾಂಡೆ ತಿಕ್ಕಿ ಏನೂ ಮಾಡಿಲ್ಲ ಸ್ನೇಹಿತರೆ. ನೋಡಿ ಎಲ್ಲ ಮನೆ ತುಂಬ 2 ಬ್ಲೌಸ್ ಸ್ಟಿಚ್ ಮಾಡಿದೆ. ಮಂದಿ ಹೋದ್ರೆ 400 ರೂಪಾಯಿ. 200 ಅಂದರೆ 400 ರೂಪಾಯಿದು ಅಮೌಂಟ್ ಏನು ಟಿಚ್ ಮಾಡೀನಿ ರೀ. ಮತ್ತು ನನ್ನೂವರ ಮತ್ತು ಇನ್ನೊಬ್ರು ಕೈ ಕೊಟ್ಟು ನಾನೇ ಅಮೌಂಟ್ ಕೊಡ್ಬೇಕಾಗ್ತಿತ್ತಲ್ಲ. ನಾ 2-3 ಡ್ರೆಸ್ ಹಿಡಿಯೋದವ್ರಿಗೆ ಹಿಡಿದು 2 ಡ್ರೆಸ್ ಹಿಡಿದ್ರೆ 60 ರೂಪಾಯಿ ಆಗುತ್ತೆ. ಅವು ನೋಡ್ಬೇಕು, ಹಿಡಿಬೇಕು. ಅವಾಗಿಟ್ಟು ಉಣ್ಣಾಕೆ ಮಾಡ್ತೀನಿ. ಬಟ್ಟೆ ಮಡ್ಚಾಕ್ತೀನಿ. ಕೆಲಸ ಸಿಕ್ಕಾಪಟ್ಟೆ ಕೆಲಸ ಐತ್ರಿ. ಇನ್ನು ಬಟ್ಟೆ ಬಿದ್ದವು ಮಾಡ್ಕೊಂಡ್ರಿ. ನಾಳೆಗೆ ಅಮಾಸಿ. ಇವು ಮನೆ ತೊಳೆದು ಮನೆ ಎಲ್ಲ ಇದಾಗ್ಯವು. ಮನೆ ತೊಳೆದು ಮತ್ತು ಹಸಿ ಒಗಿದು ನೋಡಬೇಕು. ಲಕ್ಷ್ಮಿ ಮಾಡಲ್ಲ ಅಂದ್ರೆ ಏನಾಯ್ತು ರೀ, ಹಸಿ ಮಾತ್ರ ಒಗಿಲೇಬೇಕಲ್ರಿ. ಅದಕ್ಕೆ ರೀ 2-3 ದಿನ ಮಾತ್ರ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಪುರ್ಸತ್ತಿಗೆ ಇಲ್ಲ. ಹುಡ್ರು ಗಲಾಟೆ ಒಂದು ಅಷ್ಟ್ರು ದಂದು ಹೋಯ್ತಾವ್ರಿ ಹುಡ್ರು. ಒಂದು ಏನು ಮಾಡೋಕ್ಕಾಗಲ್ಲ ನೋಡಿರಿ. ಅವಾಗ ನಂಗೆ ಫ್ರೀಯಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದರೆ ಎಲ್ಲ ಹಚ್ಚ ಕಡೆ ತಂಗಿಯರು ಬಂದಾರಲ್ಲ. ಹುಡ್ರು ಅವು ಇವು ಗದ್ದಲ ಮಾಡ್ತಿರ್ತಾವೆ. ಅವ್ರ ಕೂಡ ಏನು ಮಾಡೋದು ಮಾಡೋಕ್ಕೆ ಮನಸ್ಸು ಬರಲ್ಲ. ಏನರ ಒಂದು ವಿಚಾರ ಹೇಳ್ಬೇಕಪ್ಪ ವಿಡಿಯೋದಲ್ಲಿ ಅಂತಿರ್ತೀನಿ. ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಇವಾಗ ಒಂದೀಟು ಫ್ರೀ ಸಿಕ್ಕೈತೆ ನೋಡಿ. ಇಂದ ನೀರಿನ ಚಿಂತಿಲ್ಲ ಸ್ನೇಹಿತರೆ. ಈಗ
ನೀರು ಬಂದು ಇವತ್ತನೇ ಬಂದಿದ್ದು. ಇವತ್ತು ಅವ್ರು ನಮ್ಮ ತಂಗಿಯರು ಹಾಸಿಗೆ ಓದಾಕ್ಯಾರ, ನಿನ್ನೆ ಅಕ್ಕ ಓದಾಕ್ಯಾರ. ನಾನು ನಾಳೆ ನೋಡಬೇಕು. ಅಕ್ಕರು ಗಾಡಿ ಲಕ್ಷ್ಮಿ ಮಾಡ್ತಾರೆ, ನಮ್ಮ ತಂಗಿಯರು JCB ಐತಲ್ಲ ಅವರು ಲಕ್ಷ್ಮಿ ಮಾಡ್ತಾರೆ. ಇಬ್ಬರು ಮಾಡ್ತಾರೆ, ನಾನು ಲಕ್ಷ್ಮಿ ಮಾಡಲ್ಲ ಸ್ನೇಹಿತರೆ. ಆದರೆ ಹಾಸಿಗೆ ಮಾಡೋ ಪದ್ಧತಿ ಮಾತ್ರ ಮಾಡಲೇಬೇಕಲ್ಲ. ನೋಡಿ ಸ್ನೇಹಿತರೆ, ಅಳಕ್ಕಾಗ ಒಂದಿಟ್ಟು ಸಣ್ಣ ರಾವ್ ಸಜ್ಕ ಮಾಡಿದೆ. ಈಗ ಆಚೆ ಕಡೆ ಹುಡ್ರು ಬರ್ತಾವೆ, ಉಸು ಕೊಡು ಅಂತೇಳಿ ಇಟ್ಟಾಕೊಂಡ್ ನೋಡಿ. ಅವ್ರ ಮಮ್ಮಿನೂ ಕೆಲ್ಸಕ್ಕೆ ಹೋಗ್ತಾಳೆ, ಹತ್ತಿ ಬಿಡ್ಸಕ್ಕೆ ಹೋಗ್ತಾಳೆ. ನೆಕ್ಸ್ಟ್ ನಂದು ಪಾಳೆ ಐತ್ರಿ ಕೆಲ್ಸಕ್ಕೆ ಹೋಗೋದು. ಆದರೆ ಈ 6 ತಿಂಗಳು ಮಾತ್ರ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ವಜ್ಜಾಗಿದೆ ಸ್ನೇಹಿತರೆ. ಈ 6 ತಿಂಗಳು ಎಲ್ಲಿ ಹೋಗಲ್ಲ. ಇಷ್ಟು ಬಟ್ಟೆ ಮಾಡಿಸ್ತೀನಿ, ಇಷ್ಟು ಬಾಳೆ ಡಬ್ಬ ಹಾಕ್ತೀನಿ. ಈಗ ಅವೆಲ್ಲ ತೆಗೆದಿಡ್ತೀನಿ, ಕಸ ಹೊಡ್ತೀನಿ, ಅಂಗಳ ಕಸ ಹೊಡ್ತೀನಿ. ದಿನ ಶ್ರಾವಣಿ ಮಾಡ್ತಿಲ್ಲ, ಯಾವ್ದಾರ ಇಟ್ಟು ಶ್ರಾವಣಿ ಊರಿಗೆ ಅಲ್ಲ ನಾನೇ ಮಾಡ್ಕೋಬೇಕು. ಇವೆರಡು ಕಾಜಿ ಗುಂಡಿ ಅವೆರಡು ಕಾಜಿ ಗುಂಡಿ ಮಾಡಬೇಕು. ಬಂದು ಎಲ್ಲ ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ಯಾಮ್ಕುಮಾರ ಊಟ ಮಾಡ್ಬಾ. ನೋಡಿ ಸ್ನೇಹಿತರೆ, ಎಲ್ಲ ಒಟ್ಟು ಕ್ಲೀನ್ ಮಾಡ್ಕೊಂಡು ಟೈಮ್ 7-8 ನಿಮಿಷ ಆಯಿತು. ಅಂಗಳ ಕಸ ಹುಡುಗಿ, ಉಷ್ಟು ಮನೆ ಕಸ ಹುಡುಗಿ, ಬಟ್ಟೆನ ಆರಿದಿಲ್ಲ, ಮ್ಯಾಗ ಒಣಕ್ಕೆ ಬಂದೆ. ಉಷ್ಟು ಬಟ್ಟೆ ಮ್ಯಾಗ ಒಣಾಕಿ ಶ್ರಾವಣ ನಾನು ದೇವ್ರಿಗೆ ಬಂದ್ವಿ. ಬಂಡ್ರ ಹೆಂಗೆ ಹಚ್ಚ ನೋಡಿ, ಬೀರಪ್ಪ ಮುತ್ಯ ಬಂಡ್ರ. ಅಪ್ಪಾಜಿ ಎಲ್ಲಿ ಹೋಗಿದ್ದಿ? ಹಾಯ್ ಮಾಡು. ಕಾಮಿಡಿ ಮಾಡಕ್ಕೆ ಮಸ್ತ್ ನೋಡ್ರಿ. ಕಾಮಿಡಿ ಕಿಲಾಡಿ ಇಡೋಡಿ ಇಲ್ಗ, ಕಾಮಿಡಿ ಕಿಲಾಡಿ. ಇನ್ನು ಸರಿ ಅಪ್ಪಾಜಿ, ಊಟಕ್ಕೆ ಏನು ಮಾಡಿ ನೀ ಏನಂತ ಅದು ಮಾಡ್ತೀನಿ. ಅಕ್ಕೆಲ್ಲಗ ನೀನೇ ಕಳ್ಸಿದ ಊರಿಗೆ? ನೀನೇ ಕಳ್ಸಿಯಾ? ಬನ್ನಿ ಸ್ನೇಹಿತರೆ, 2 ಟಾಪ್ ಇಡಿ ಅದಾವೆ. ಅವನು ಇಡಿ ಅಂದ ಅಕ್ಕ. ಸದ್ದ ಇಡಿ ನಾಳೆ ಒಲೆಲ್ಲ ಅಂತೇಳ. ನಾನು ಕಾಜಿ ಗುಂಡಿ ಮಾಡ್ದೆ ಅಲ್ಲಿ ನೋಡಿ ಸ್ನೇಹಿತರೆ. ಉಟ್ಕೋಬೇಕಂದ್ರೆ ಒಂದು ಉಕ್ಸ್ ಹಚ್ಬೇಕಂತ ಮಾಡೀನಿ. ನೋಡು ಯಾವ್ದು ಉಕ್ಸ್ ಹಚ್ಚದಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ. ಹೊಲಿದು 2 ಬ್ಲೌಸ್ ಹೊಲ್ದೀನಿ. ನೋಡು ಉಕ್ಸ್ ಹಚ್ಚೋದಾದ್ರೆ ಹಚ್ಕೇರಿ ಹಾಕೋಬೇಕು ನಾಳೆಗೆ ಹಬ್ಬಕ್ಕೆ. ಎಲ್ಲರೂ ಇವತ್ತು ಹಬ್ಬ ಆಚರಿಸಿ, ದೀಪಾವಳಿ ಹಬ್ಬ ಆಚರಿಸಿ ನಾನು ನಾಳೆಗೆ ಆಚರಿಸ್ತೀನಿ. ದೇವ್ರ ಶ್ರಾವಣಿ ಹೋಗ್ತಿದ್ದು, ದಿನ ಶ್ರಾವಣಿ ಮಾಡ್ತಿದ್ದು. ದೇವ್ರಿಗೆ ದೀಪ ಹಚ್ಚಿ ದೇವ್ರಿಗೆ ಹೋಗಿ ಬರೋದು. ದೀಪ ಇರ್ತಿತ್ತು, ಇವತ್ತು ದೀಪ ಹರಿತು ಸ್ನೇಹಿತರೆ. ಸ್ವಲ್ಪ ಎಣ್ಣೆ ದೀಪ ಮೇಲೆ ಬಿಟ್ಟಿದ್ದೆ, ಮತ್ತು ತುಂಬ ಎಣ್ಣೆ ಹಾಕಿ ದೀಪ ಹಚ್ಚಿದೆ. ನಾಳೆಗೆ ಅಮಾವಾಸ್ಯೆ ಅಲ್ಲ, ನಾಳೆ ಉಸು ಮನೆ ತೊಳಿ ಊದಾಗೋದು ಭಾಳ ಆಗುತ್ತೆ ನೋಡಿ. ಮುಂಜಾನೆ ಬೆಳಗ್ಗೆ ಮಾಡಲೇಬೇಕಲ್ರಿ. ಪಲಾವ್ ಮಾಡಿಬಿಡ ಅದು ಉಣ್ಣಾಕ. ಪಲಾವ್ ಅಂತೀಯ? ಬಿಸಿ ಬಿಸಿ ಒಂದು ಸ್ವಲ್ಪ ಪಲಾವ್ ಮಾಡ್ಕೊಂಡ್ಬಿಡ್ತೀವಿ. ಇಬ್ಬರೇ ಅದೀವಿ. ಗೊತ್ತಿಲ್ಲ ನಿಂಗೆ? ಗೊತ್ತಿಲ್ಲ? ಗೊತ್ತೈತೆ ಗೊತ್ತಿಲ್ಲ. ಪಲಾವ್ ಅಂದ್ರೆ ಏನು? ನನಗೆ ಗೊತ್ತಿಲ್ಲ. ಆಚಿನಿ ಹೇಳು ಅಪ್ಪಾಜಿ. ಬಂಗಾರ ಅಪ್ಪಟ ಬಂಗಾರ, ಮುದ್ದು ಬಂಗಾರ, ಸಿಂಗಾರ ಬಂಗಾರಿ. ಹಂಗಲ್ಲ ಹುಚ್ಚ 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 ಹಂಗಲ್ಲ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಅನ್ಬೇಕು. ಏನೈತಲ್ಲ ಇವಾಗ ಅನ್ನಕ್ಕೆ ಬರಲ್ರಿ ಸ್ನೇಹಿತರೆ. ಇವ್ ಪಿ ಬಿಟ್ಬಿಡ್ರಿ ಎಲ್ಲರೂ. ನಿಮ್ಗೆ ಎಲ್ಲರೂ ಶ್ಯಾಮ್ಕುಮಾರ್ಗ ವಿಶ್ ಮಾಡ್ಯಾರ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನ್ಯಾಗ ಪಲಾವ್ ಮಾಡಿ ಬರ್ರಿ ಎಲ್ಲರೂ ಊಟಕ್ಕೆ. ಶೈ ಮಾಡಲ್ಲ ನಿಮ್ಮ ಮಮ್ಮಿ ಪಲಾವ್ ಅಂತಾರ. ಕಮ್ಮ ಮಾಡ್ತಾ ಸ್ನೇಹಿತರೆ. ಪಲಾವ್ ಮಾಡಾಕ ಒಗ್ಗರಣೆ ಹಾಕೀನಿ. ಏನು ಇದ್ದಿದ್ದಲ್ರಿ, ಬಟಾಟಿ ಹಾಕಿಲ್ಲ. ಬಟಾಟಿ ತಿನ್ನಬಾರ್ದು ಅಂದ್ರಲ್ಲ, ಹಾಕಿಲ್ಲ ನಾನು. ಮೊನ್ನೆ ದೋಸೆ ಕೂಡ ಮಾಡ್ಬೇಕಂದೆ, ಬಟಾಟಿ ಪಲ್ಯ ಮಾಡಲೇ ಇಲ್ಲ. ಸರಿ ಏನು ಹಾಕ್ತಿ? ಹಾಂ, ಈ ಕಡೆ ಒಂದಿಷ್ಟು ಸಾಂಬಾರು ಮಾಡ್ಕೊಂಡು ಕೊಬ್ಬರಿ ಸಾಂಬಾರು. ಯಾಕಂದ್ರೆ ರೊಟ್ಟಿ ಅದಾವ ಸ್ನೇಹಿತರೆ. ನನಗೆ ಹೊಟ್ಟೆ ತುಂಬ ಬರೀ ಅನ್ನದ್ರೆ ಸಾಂಬಾರು ಮಾಡೀನಿ. ಸ್ವಲ್ಪ ಸಣ್ಣ ಗುಂಡಿಯ ಸಾಂಬಾರು ಮಾಡೀನಿ. ಈ ಕಡೆನೈತೆ ಇದು ಪಲಾವ್ ಮಾಡಿ ಏನು ಮಾಡ್ಬೇಕು ಚಿನ್ನ? ಮತ್ತು ನಿಂಗೆ ಗೊತ್ತಿಲ್ಲ ಪಲಾವನ್ನ ಹೆಂಗಿರ್ತಾಳೆ? ಅಕ್ಕಿ ಹಾಕಿ ಮುಚ್ಚಿಬಿಟ್ರೆ ಪಲಾವನ್ನ ಆಗುತ್ತಿದ್ದು. ನಿನ್ಗೆ ಗೊತ್ತಿಲ್ಲ? ಹಿಂದಕ್ಕೆ ಸರಿಯಪ್ಪ, ಒಲಿ ಘಾಟ್ ಬರ್ತಿಲ್ಲ. ಇಳಿಗೆ ಹಚ್ಚಿಡು ಒಳಕೋಗಿ ಎಲ್ಲ ತಳಗಿಟ್ಟು ನೋಡಿ. ಅವು ಫೋನ್ ಹಚ್ಚಿ ಅವೆರಡು ಟಾಪ್ ಬಿಡ್ಬಿಡ್ತೀವಿ. ಮತ್ತು 60 ರೂಪಾಯಿ ಟಿಚ್ ಮಾಡ್ದಂಗೆ ಸ್ನೇಹಿತರೆ. ಆಸೆ ಅನ್ನೋದು ಭಾಳ ಸುಮಾರು ನೋಡಿ. ಆಸೆಗೆ ಬೆಲೆನೇ ಇಲ್ಲ, ಆಸೆಗೆ ಮಿತಿನೇ ಇಲ್ಲ. ನನಗೂ ಅಡುಗೆದು ಆತ್ರಿ. ಈಗ ಅಡುಗೆದೇನಿಲ್ಲ,
ಶ್ರಾವಣಿ ಮಸ್ತ್ ಬಿಸಿ 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 ಹೋಳಿಗೆ ಉಣ್ತಿರ್ತಾವಡೆ ಅಲ್ಲಿ ಕೋಳೂರಾಗ. ನಾವು ಪಲಾವು ಟೊಂಗೋ ರೊಟ್ಟಿ ಸಾಂಬಾರು ಉಣ್ಣೋದು ನೋಡಿ ಸ್ನೇಹಿತರೆ. ಅದಕ್ಕೆ ಯಾಕೆ ಹೋಗಿ ಎಂಜಾಯ್ ಮಾಡಂತ ಕಳಿಸಿದ್ದು. ಎಲ್ಲರೂ ಬಟ್ಟೆ ಹಬ್ಬಕ್ಕೆ ಬಟ್ಟೆ ತೊಗೊಂಬಂದಾರ. ನಮ್ಮ ಮಕ್ಳಿಗೆ ನಮ್ಗೆ ಬಟ್ಟೆ ತಂದು ನೋಡಿ. ಇಲ್ಲೇ ಅದ ಬಿಡಿ ಸ್ನೇಹಿತರೆ, ಆದ್ರೆ ನಾ ಬಳಸಿಲ್ಲ. ಯಾಕಂದ್ರೆ ವ್ಯಾಪಾರನೂ ಇಲ್ಲ, ಗಂಟಿಲ್ಲ, ಏನಿಲ್ಲ. ಒಂದು ಸ್ವಲ್ಪ ಏನಾರ ವ್ಯಾಪಾರ ಆಗಿ ಲಾಭ ಆಗಿತ್ತಂದ್ರೆ ಒಂದು ಸೀರೆ ವಾದ ವರ್ಷನೋ ಜಂಪರ್ ಹೊಡ್ಕೊಂಡು ಸೀರೆ ಬಳಸೋದು ಅಷ್ಟೇ ಆಗುತ್ತೆ, ಜಂಪರ್ ಹೊಲಿದು ಅಷ್ಟೇ ಆಗುತ್ತೆ ಸ್ನೇಹಿತರೆ. ಜಂಪರ್ ಹೊಲಿದು ಭಾಳ ಕಷ್ಟ ಐತೆ. ಇವಾಗ ಹೊಲ್ಕೊಯ್ದು ಸನೇ ಕುಟ್ಕೊಂಡು ಆಗುತ್ತೋ ಇಲ್ಲ ಗೊತ್ತಿಲ್ಲ. ನಾಳೆ ಮತ್ತೆ ಒಟ್ಟು ಮನೆ ಕ್ಲೀನ್ ಮಾಡಬೇಕು. ಆಲ್ಮೋಸ್ಟ್ ಕ್ಲೀನ್ ಇರ್ತೈತೆ. ಅವು ಮೈಸೂರು ಸಿಲ್ಕ ಸೀರೆಗಳು ಇನ್ನು ಬಾಕ್ಸ್ ಖಾಲಿ ಹೊಡೆಯವು. ಅವು ಏನೋ ಪ್ರಾಜೆಕ್ಟ್ ವರ್ಕ್ ಮಾಡೋಕೆ ಬೇಕಂತ ಇಟ್ಕೊಂಡು ಕುಂತ ಶ್ರಾವಣಿ. ನೀವು ಸೀರದ ಅಂತ ಅನ್ಕೋಬೇಡಿ, ಏನೂ ಇಲ್ಲ. ಶ್ರಾವಣ ಇಬ್ಬರು ನೋಡಿ ಇವತ್ತ. ನಿಮ್ಮ ಮಕ್ಕಳು ಊರಿಗೆ ಯಾಕೆ ಕಳಿಸಿ ಶ್ರಾವಣ? ಓ ಬಾ ಸ್ನೇಹಿತರೆ, ಪಲಾವನ್ನು ರೆಡಿ ಆಯಿತು. ಟೈಮೂ 8 ಗಂಟೆ ಆಯಿತು. ಇವಾಗ ಟಿಚ್ ಮಾಡಿಕೊಡ್ಬೇಕು. ಬಟ್ಟೆ ಗಿರಾಕಿ ಬಂದು ರೀ. ನಮ್ಮ ನೆಗ್ಯಾಣಿ 2 ಸೀರೆ ಹೋದ್ಲು. ಚೆಕ್ಸ್ನ್ಯಾಗ ಹೋದ್ರು ನೋಡಿ, ಕೆಂಪ ಒಂದು ಹಸಿರ. ಇವು ಈ ಥರ ಸೀರೆ 2 ಹೋದ ನೋಡಿ. 2 ಇವು ಹೋದು, 2 ಇವು ಹೋದು ಸ್ನೇಹಿತರೆ. ವರ್ಕ್ ಬ್ಲೌಸ್ ಇವು 2 ಹೋದು, ಇವು 2 ಹೋದು ನೋಡಿ. ಇನ್ನೇನು 4 ಸೀರೆ ಹೋದು. ಇವು ಹಳೆ ಡಿಸೈನ್ ತೊಯ್ಲಿಲ್ಲ, ವರ್ಕ್ ಬ್ಲೌಸ್ ಇರೋದು. ಅವು ಏನು ಇವು ಪೇಂಟ್ ಹೋತಾವಂತೆ ಯಾರೂ ಮುಟ್ಟಲ್ಲಾಗಿರೋ ಸ್ನೇಹಿತರೆ. ಇವು ಏನು ಮಾಡ್ಬೇಕನ್ನ ಈ ಥರ ಅದಾವ ರೀ. ಚಂದ ಅದ, ಆದ್ರೆ ಅವ್ರಿಗೆ ಪೇಂಟಿನ ಹೋಗಲ್ಲ. ಹೋತಾವ ಬೇರೆ ಹಳ್ಳಿ ಕಡೆ ಹಂಗಲ್ಲ ಸ್ನೇಹಿತರೆ, ಏನೂ ಮಾಡೋಕ್ಕಾಗಲ್ಲ. ಶ್ರವಣ ಆರೋಗ್ಯನ ಉದ್ರಿ ಭಾಳ ಐತ್ರಿ. ಉದ್ರಿ ಹೆಚ್ಚಾಗ್ಯಾರ ನೋಡಿ ಸ್ನೇಹಿತರೆ. ವರ್ಕಿನ 2 ಹೋದ್ರೆ ನಾ 1400 ರೂಪಾಯಿ ಉದ್ರಿ ಹೆಚ್ಚಾರ ನೋಡಿ. 1200 ರೂಪಾಯಿ ಹಾಕೀನಿ ರೀ ವರ್ಕಿಂಗ್ನ ಸೀರೆಗಳು. ಕ್ಯಾಟ್ಲಾಕ್ ಅದ, ಅವು ಅದ, ಎಲ್ಲ ಥರ ಅದಾವ ಸ್ನೇಹಿತರೆ. ಬನ್ನಿ ಪಲಾವ್ ಹಣ್ಣು ಹೆಂಗಾಗೈತೆ ಅಂತ ನೋಡೋಣ. ವ್ಯಾಪಾರ ಆತ್ರಿ. ಇನ್ನೇನು 4 ಸೀರೆನೇ ಒತ್ತು ಮನೆ ಹೋದು. ಪಲಾವ್ ಹಣ್ಣು ಹಿಂಗಾಗೈತೆ ನೋಡಿ. ಇವಾಗ ಅವು 2 ಟಾಪ್ ಹೊಡೆದು ಊಟ ಮಾಡ್ತೀನಿ. ಊಟ ಮಾಡಿ ಮಲ್ಕೋತೀನಿ. ಮುಂಜಾನೆ ಬೆಳಗ್ಗೆ ಎದ್ದು ಮನೆ ತೊಳೆವು ಎಲ್ಲ ಕೆಲಸ ಬೆಳಗ್ಗೆ ನೋಡಿ. ಬೇಗ ಎದ್ದು ಬೇಗ ಹೇಳ್ಬೇಕು ನಾಳೆಗೆ. ಬ್ರಷ್ ಹಾಕಿ ಸಾಬೂನು ಪುಡಿ ಹಾಕಿ ತಿಕ್ಕಬೇಕಂತೀನಿ. ಬಂದು ಮಿನಚ್ಚಿ ಬಂದು ಹೊರ ಸಾಗೇ ಬಿಡ್ತಾರೆ ತಿಕ್ಕಿದ್ರು. ಅವಿ ಫೋನ್ ಹಚ್ಚಿ ಟಿಚ್ ಮಾಡಾಗ ಮತ್ತೆ ಸಿಗ್ತೀನಿ ರೀ.